ಅವರು ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲಿರೋ ಹೋಬಳಿ ಜನತಾದಳದ ಮುಖಂಡರೇ ಇಲ್ಲ, ಟಿ ಎಸ್ ಶಂಕರೇಗೌಡರು. ಅವರ ಅನುಪಸ್ಥಿತಿ ಯಾಕಾಯಿತು ಫಸ್ಟ್ ನೋಡಲಿ. ಅಲ್ಲಿ ಏನೆಲ್ಲ ಮಾತಾಡಬೇಕು ಅದಕ್ಕೆ ಮಾತಾಡೋದು ಬಿಟ್ಬಿಟ್ಟು ನಾಲ್ಗೆ ಇಡ್ತಾ ಇದ್ದಾರೆ. ಒಬ್ಬ ಶಂಕರೇಗೌಡ ಹೇಳ್ತಾನೆ, ಒಂದು ಬಸ್ ನಿಲ್ದಾಣ ಇಲ್ಲ, ಮಾರ್ಕೆಟು ಮೆಜೆಸ್ಟಿಕ್ಕಲ್ಲಿ ನಿಂತ್ಕೊಳ ಸುಳಿದಿರ್ತಾರ, ಮೈ ಮಾರ್ಕಣ ಸುಳಿದಿರ್ತಾರ ನಿಂತ್ಕೊಂತಾರೆ ನಮ್ಮೂರು ಹೆಣ್ಮಕ್ಳು ಅಂತ ಕೇಳ್ತಾನ. ಅಯ್ಯಪ್ಪ, ಒಬ್ಬ ಹೊರೆ ಹೊತ್ತ ಮಹಿಳೆ ಗುರ್ತಿಟ್ಕೊಂಡು ರಾಜಕಾರಣದಲ್ಲಿ ಕೈ ಮುಗಿಬೇಕಾಗಿರೋ ಮನುಷ್ಯ ನಾಲ್ಗೆನ ಹರಿ ಬಿಡೋದು ಯಾವ ಮಟ್ಟಕ್ಕೆ ಸರಿ? ಅದು ಒಂದು ಭಾಷೆನಾ? ಅದೊಂದು ಭಾಷೆನಾ? ಸಾರ್ವಜನಿಕ ವಲಯದಲ್ಲಿ ಅದನ್ನು ಯಾರನ್ನ ಹತ್ರಕ್ಕೆ ತಗೊಳ್ತಾರ? ನೋಡಿ ಇವರೇ, ರಾಜಕಾರಣ ಒಂಥರ ಮಾಡ್ಕೊಳ್ಳಿ, ಅದು ಏಸ್ಕೆ ಅಂತ ಕೃತ್ಯ ಅಲ್ವಾ ಅದು? ಅವ್ರ ಮನೇಲಿ ಆ ತಾಯಿ ಇಲ್ವಾ, ಹೆಂಡತಿ ಇರಲ್ವಾ? ಸೂಳೆ ಅನ್ನೋ ಪದನ ಬಹಿರಂಗವಾಗಿ ಆ ನಿಖಿಲ್ ಕುಮಾರಸ್ವಾಮಿ ಬರೋ ಅಂಥ ಸಂದರ್ಭದಲ್ಲಿ ಮಾತಾಡ್ತಾರೆ ಇದ್ರೆ ವೇದಿಕೆ ಮೇಲೆ ಎಷ್ಟು ಅಪಮಾನದ ಕೆಲಸ ಅದು. ಇಂಥವನ್ನ JDS ಪಕ್ಷಕ್ಕೆ ಒಬ್ಬ ಸದಸ್ಯನ ಅಧ್ಯಕ್ಷನ ಮಾಡೋರು, ಯೂತ್ ಅಲ್ಲ ಹೋಬಳಿಗೆ ತಾವರೆಕೆರೆ ಹೋಬಳಿಗೆ ಅಧ್ಯಕ್ಷ. ಏನೋ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ನೋಡಿ, ಈ ನ್ಯಾಲಿಗೆ ಒಂದು ಸಲ ತೂಕ ಕಳ್ಕೊಂಡ್ರೆ ಮುಗಿತಾ ಯೋಗ್ಯತೆ? ಮನುಷ್ಯ ಯಾರು ತಪ್ಪು ಮಾಡದೇ ಇರಲ್ಲ, ಆ ಮಟ್ಟಕ್ಕೆ ಕೀಳು ಮಟ್ಟಕ್ಕ. ಆಮೇಲೆ ಇದೇ ಮನುಷ್ಯ ಸೋಮಶೇಖರ್ ಅವ್ರನ್ನೇ ಮನೆಗೆ ಕರ್ಕೊಂಡೋಗಿ ಹಾಲು ಶಾಹ ಪೇಟ ಎಲ್ಲ ತೋರಿಸಿ ಅವ್ರ ಅಪ್ಪ ಅವ್ರ ಅಮ್ಮನ ಮಗ್ಳಲ್ಲಿ ನಿಲ್ಲಿಸಿ ಆ ಅಪ್ಪನ ನಿಂತ್ಕೊಂಡು ಹಾಕೊಂಡು ಫೋನೇ ಎತ್ತಲ್ಲ ಜವರೇಗೌಡ ಯಾವ ದೊಡ್ಡ ಮನುಷ್ಯ ಅವನು ಹಂಗೆ ಹಿಂಗೆ ಅಂತ ಏಕವಚನದಲ್ಲಿ ಮಾತಾಡ್ಬಿಟ್ಟು ಬಂದಿದ್ದೆ ನಮ್ಮ BJP ಅಂತ ಸೇರ್ಕೊಂಡ್ರು. ಆವಾಗ ಬ್ರೆಡ್ ಇದ್ರು, ಒಂದು 79 ಲಕ್ಷ ರೂಪಾಯಿ ಕಾಂಕ್ರೀಟು ಅವ್ರ ಮನೆ ಮುಂದೆ ಇರಲಿಲ್ಲ. ಶಾಲೆಗೆ ಹೋಗ್ತಾರೆ ಮಕ್ಕಳು ಅಂದ್ಬಿಟ್ಟು ಅವ್ರ ಮನೆ ಮುಂದೆ ಕಾಂಕ್ರೀಟ್ ಹಾಕ್ಕೊಟ್ಟವು ನಾವು. ಯಾರು? ಅದು ಶಾಸಕರು ದುಡ್ಡು. ಆವಾಗ ಶಾಸಕರು ಜ್ಞಾಪಕ ಇರಲಿಲ್ವಾ? ಆಸ್ಪತ್ರೆಯಲ್ಲಿ ಬ್ಯಾಂಡೇಜ್ ಸುತ್ತಕ್ಕೊಬ್ಬ ನರ್ಸಿಲ್ಲ ಅಂತಾರಲ್ಲ, ಕಣ್ಣೇನು ಕುಳ್ಳಾಗದೆ ಅಂದ್ರಿ?